ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಕ್ರಿಯೇಟಿವಿಟಿ. ನಾನಿಲ್ಲಿ 0.75 mm ಕ್ರೋಶೆ ತೊಗೊಂಡಿದ್ದೀನಿ. ಹಾಗೆ 6 ಎಳೆ ದಾರ ತೊಗೊಂಡಿದ್ದೀನಿ. ದಾರನ ಮೊದಲು ಬಟ್ಟೆಗೆ ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಆದಮೇಲೆ ಇಲ್ಲಿ ನಾನು 4 ಸಲ ಚೈನ್ ಹಾಕೋತಾ ಇದ್ದೀನಿ. 4 ಸಲ ಚೈನ್ ಹಾಕೋದಾದ್ಮೇಲೆ ಅದು ಎಷ್ಟು ಡಿಸ್ಟೆನ್ಸಿಗೆ ಬರುತ್ತೋ ನೋಡಿಕೊಂಡು ಅಲ್ಲಿಗೆ ಬಟ್ಟೆಗೆ ಇದನ್ನ ಮತ್ತೆ ಸಿಂಗಲ್ ಕ್ರೋಶೆಯಿಂದ ದಾರನ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಆದಮೇಲೆ ನಾನೀಗ ಇನ್ನೊಂದು ಸಲ 4 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ತಾ ಇದ್ದೀನಿ. ನೋಡಿ, ಸಿಂಗಲ್ ಕ್ರೋಶೆಯಿಂದ ಮತ್ತೆ ಲಾಕ್ ಮಾಡ್ತಾ ಇದ್ದೀನಿ ಈ 4 ಚೈನ್ನ. ಇದಾದ್ಮೇಲೆ ನಾನು ಇಲ್ಲೊಂದು ಬೀಡ್ ಹಾಕೋತಾ ಇದ್ದೀನಿ. ನಾನಿಲ್ಲೊಂದು ಫ್ಲವರ್ ಬೀಡ್ ಹಾಕೋತಾ ಇದ್ದೀನಿ. ನೀವು ಬೇಕಿದ್ರೆ ಬೇರೆ ಯಾವ ಬೀಡ್ ಬೇಕಿದ್ರೂ ಹಾಕೋಬಹುದು. ನಿಮ್ಗೆ ಯಾವ್ದು ಇಷ್ಟ ಆ ಥರ ಬೀಡ್ ಹಾಕೋಬಹುದು. ನಾನಿಲ್ಲಿ ಫ್ಲವರ್ ಬೀಡ್ ಹಾಕೋತಾ ಇದ್ದೀನಿ. ಬೀಡ್ನ ಮೊದಲು ದಾರದಲ್ಲಿ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ನಿಧಾನವಾಗಿ ಈ ಥರ ಇನ್ಸರ್ಟ್ ಮಾಡ್ಕೋಬೇಕು. ಇನ್ಸರ್ಟ್ ಮಾಡ್ಕೊಳ್ಳೋದಾದ್ಮೇಲೆ ಮೊದಲು ಬೀಡ್ನ ಲಾಕ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ಥರ ಬೀಡ್ನ ಫಸ್ಟ್ ಲಾಕ್ ಮಾಡ್ಕೋಬೇಕು. ಬೀಡ್ನ ಲಾಕ್ ಆದಮೇಲೆ ಬೀಡ್ನ ಮತ್ತೆ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಈ ಥರ ಲಾಕ್ ಆದಮೇಲೆ ನಾನು ಒಂದು 7 ಚೈನ್ ಹಾಕೋತೀನಿ. ಈಗ ಇದು ನಿಮ್ಮ ಬೀಡ್ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ಎಷ್ಟು ಹಾಕೋಬೇಕು ಅಂತಂದರೆ ಆ ಬೀಡ್ ಸ್ಟಾರ್ಟಿಂಗ್ಗೆ ರೀಚ್ ಆಗಬೇಕು ನಿಮ್ಮ ಚೈನ್ಸು, ಅಷ್ಟು ನೀವು ಚೈನ್ಸ್ ಹಾಕೋಬೇಕಾಗತ್ತೆ. ನಾನು ಹಾಕಿರೋ ಬೀಡ್ಗೆ 7 ಸಾಕಾಗತ್ತೆ. ಸೊ ಬೀಡ್ ಎಲ್ಲಿಂದ ಸ್ಟಾರ್ಟ್ ಮಾಡಿರ್ತೀರಲ್ಲ ಅಲ್ಲಿಗೆ ಇದನ್ನ ಲಾಕ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ಥರ ಸಿಂಗಲ್ ಕ್ರೋಶೆಯಿಂದನೇ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಳ್ಳೋದಾದ್ಮೇಲೆ ಈಗ ನಾನು 3 ಚೈನ್ಸ್ ಹಾಕೋತೀನಿ. ನೋಡಿ, 1 2 ಚೈನ್ ಆಯಿತು. ಈಗ ಇನ್ನೊಂದು ಚೈನ್ ಹಾಕೋತೀನಿ. 3 ಚೈನ್ ಆಯಿತು. 3 ಚೈನ್ ಆದಮೇಲೆ ಬೀಡ್ ಮೇಲೆ ಏನು ಚೈನ್ಸ್ ಹಾಕಿರ್ತೀರಲ್ಲ ಅಲ್ಲಿಗೆ ಟ್ರಿಪಲ್ ಕ್ರೋಶೆ ಹಾಕ್ತಾ ಹೋಗಬೇಕು. ಬೀಡ್ ಮೇಲಿನ ಚೈನ್ ಪೂರ್ತಿ ಕವರ್ ಆಗೋವರೆಗೂ ನೀವು ಟ್ರಿಪಲ್ ಕ್ರೋಶೆಸ್ ಹಾಕ್ತಾ ಹೋಗಬೇಕು. ನೋಡಿ, ನಿಮಗೆಲ್ಲ ಟ್ರಿಪಲ್ ಕ್ರೋಶೆ ಹಾಕೋದು ಹೇಗೆ ಅಂತ ಗೊತ್ತಿದೆ ಅಂತ ಅನ್ಕೋತೀನಿ. ಮೊದಲು ನೀಡಲ್ ಮೇಲೆ 2 ಸಲ ಈ ಥರ ದಾರ ತಗೊಂಡು ಆಮೇಲೆ ಚೈನ್ಸ್ ಒಳಗಡೆ ಇನ್ಸರ್ಟ್ ಮಾಡಿ ದಾರನ ಆಚೆ ತೆಗೆದು ಒಂದು ಲೂಪಿಂದ 2 ಲೂಪ್ ಆಚೆ ತೆಗಿಬೇಕು. ಹಾಗೆ 1 ಲೂಪಿಂದ 2 ಲೂಪ್ ಆಚೆ ತೆಗಿಬೇಕು. ಹಾಗೆ ಮತ್ತೆ ಒಂದ್ಸಲ 1 ಲೂಪಿಂದ 2 ಲೂಪ್ ತೆಗೆದು ಲಾಸ್ಟ್ಗೆ ಒಂದೇ ಲೂಪ್ ಉಳ್ಕೋಬೇಕು ನೀಡಲ್ ಮೇಲೆ. ಇದಕ್ಕೆ ನಾವು ಟ್ರಿಪಲ್ ಕ್ರೋಶೆ ಅಂತ ಹೇಳ್ತೀವಿ. ನಾನು ಹಾಕಿರೋ ಬೀಡ್ಗೆ ಇಲ್ಲಿ ನಾನು 12 ಸಲ ಟ್ರಿಪಲ್ ಕ್ರೋಶೆ ಹಾಕೋತಾ ಇದ್ದೀನಿ. ನೋಡಿ, ಈಗ ನಾನು ಒಂದು ಹೊಸ ಲಾಕ್ ಚಾನಲ್ ಕೂಡ ಕ್ರಿಯೇಟ್ ಮಾಡಿದ್ದೀನಿ, ಆಶಾ ಷಣ್ಮುಖ ಲಾಕ್ಸ್ ಅಂತ. ಅಲ್ಲೂ ತುಂಬ ಇಂಟ್ರೆಸ್ಟಿಂಗ್ ವೀಡಿಯೋಸ್ ಎಲ್ಲ ಹಾಕ್ತಾ ಇದ್ದೀನಿ. ನೀವಿನ್ನೂ ಆ ಚಾನಲ್ನ ನೋಡಿಲ್ಲ ಅಂದರೆ ಒಂದ್ಸಲ ನೋಡಿ. ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವೀಡಿಯೋಸ್ಗೆಲ್ಲ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ನೋಡಿ, ಈಗ 12 ಸಲ ಟ್ರಿಪಲ್ ಕ್ರೋಶೆ ಹಾಕೋದು ಮುಗೀತು. ಈಗ ಅದು ಎಷ್ಟು ಡಿಸ್ಟೆನ್ಸಿಗೆ ಬರುತ್ತೋ ಕರೆಕ್ಟಾಗಿ ಅಳತೆ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು, ಇಲ್ಲಾಂದರೆ ಬಟ್ಟೆ ಸುಕ್ಕಾಗ್ಬಿಡುತ್ತೆ. ಸೊ ಫಸ್ಟ್ ಈ ಥರ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಳ್ಳೋದಾದ್ಮೇಲೆ ಈಗ ನಾನು ಮತ್ತೆ 4 ಚೈನ್ ಹಾಕೋತೀನಿ. ನೋಡಿ, ಈ ಥರ 4 ಚೈನ್ ಹಾಕೋಬೇಕು. 4 ಚೈನ್ ಹಾಕ್ಕೊಂಡು ಅದು ಎಷ್ಟು ಡಿಸ್ಟೆನ್ಸಿಗೆ ಬರುತ್ತೋ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ನೋಡಿ, ಇಲ್ಲೊಂಚೂರು ವಿಡಿಯೋ ಮಿಸ್ ಆಗಿದೆ. ನೋಡಿ, ಈ ಥರ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ನಾನೀಗ ಮತ್ತೆ 4 ಚೈನ್ ಹಾಕೋತೀನಿ. ಈ ಡಿಸೈನ್ ಫಸ್ಟಿಗೆ ಮಾತ್ರ 2 ಸಲ ಹಾಕಿದ್ದೆ. ಈ ಆರ್ಚ್ ಮುಗಿದ್ಮೇಲೆ 3 ಸಲ ನಾವು 4 ಚೈನ್ದು ಹಾಕೋಬೇಕಾಗತ್ತೆ. ನಾನು ಬಟ್ ಇಷ್ಟೇ ಹಾಕಿ ತೋರಿಸೋದ್ರಿಂದ 2ಕ್ಕೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಪ್ಯಾಟರ್ನ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ನೀವು 3 ಸಲ 4 ಚೈನ್ದು ಪ್ಯಾಟರ್ನ್ ಹಾಕೋಬೇಕು. ನಾನಿಲ್ಲಿ ಇಷ್ಟೇ 2 ಹಾಕೊಂಡು ತೋರಿಸ್ತಾ ಇದ್ದೀನಿ. ಇಲ್ಲಿಗೆ ಎಂಡ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ಗೆ ನಾನು ಈ ಗ್ರೀನ್ ಕಲರ್ ದಾರನ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ.
ನಿಮ್ಮ ಸೀರೆ ಯಾವ ಕಲರ್ ಇರುತ್ತೋ ಆ 2 ಕಲರ್ ಕಾಂಬಿನೇಷನ್ ಯೂಸ್ ಮಾಡಿಕೊಂಡು ನೀವು ಈ ಕುಚ್ಚನ್ನ ಹಾಕ್ಬೋದು. ಫಸ್ಟ್ ಈ ಗ್ರೀನ್ ದಾರನ ನಾನಿಲ್ಲಿ ಅಟ್ಯಾಚ್ ಮಾಡ್ಕೊಳ್ಳೋದಾದ್ಮೇಲೆ ಈಗ 4 ಚೈನ್ ಹಾಕೋತೀನಿ. ನೋಡಿ ಈ ಥರ 4 ಚೈನ್ ಹಾಕ್ಕೊಂಡು ಮೊದಲಿನ ಲಾಕ್ ಏನಿರುತ್ತಲ್ಲ ಲಾಕ್ ಮೇಲೆ ಮತ್ತೆ ನಾವು ಲಾಕ್ ಮಾಡಬೇಕಾಗತ್ತೆ. ನಾನು 4 ಚೈನ್ ಹಾಕ್ಕೊಂಡು ಲಾಕ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ. ಇಲ್ಲಾಂದರೆ ನೆಕ್ಸ್ಟು ಚೈನ್ ಗ್ಯಾಪಲ್ಲೂ ಕೂಡ ಲಾಕ್ ಮಾಡ್ಕೋಬೋದು, ಏನೂ ಜಾಸ್ತಿ ಡಿಫ್ರೆನ್ಸ್ ಇರಲ್ಲ. ಸೊ ಈ ಥರ ಲಾಕ್ ಆದಮೇಲೆ ಈಗ ನಾನು ಮತ್ತೆ 3 ಸಲ ಚೈನ್ಸ್ ಹಾಕೋತೀನಿ. 1 2 3 ಚೈನ್ ಆದಮೇಲೆ ಅದು ಕರೆಕ್ಟಾಗಿ ನೋಡ್ಕೊಳ್ಳಿ. ಆಲ್ಮೋಸ್ಟ್ ಸ್ಟಾರ್ಟಿಂಗ್ ಬರೋವರೆಗೂ ಇದು ಕರೆಕ್ಟ್ ಫಿಟ್ ಆಗುತ್ತೆ. ಸ್ವಲ್ಪ ಇನ್ನೂ ದೂರ ಅನಿಸಿದರೆ ಇನ್ನೊಂದು ಎಕ್ಸ್ಟ್ರಾ ಚೈನ್ ಹಾಕ್ಕೊಳ್ಳಿ. ಸೊ ನಾನು ಇಲ್ಲಿ ಬರೀ 3 ಚೈನ್ ಹಾಕೋತಾ ಇದ್ದೀನಿ. 3 ಚೈನ್ ಹಾಕ್ಕೊಂಡು ಲಾಕ್ ಮಾಡಿಕೊಂಡೆ. ಈ ಲಾಕ್ ಆದಮೇಲೆ ನಾನೀಗ 3 ಸಲ ಚೈನ್ ಹಾಕೋತೀನಿ. ಮತ್ತೆ ನೋಡಿ 1 2 3 ಚೈನ್ ಹಾಕ್ಕೊಂಡು ಮೊದಲಿಗೆ ಸ್ಟಾರ್ಟಿಂಗಲ್ಲಿ ಏನು 3 ಚೈನ್ ಹಾಕಿದ್ರಲ್ಲ ಅಲ್ಲಿಗೆ ಲಾಕ್ ಮಾಡ್ಕೋಬೇಕಾಗತ್ತೆ. ನೋಡ್ಕೊಳ್ಳಿ, ಕರೆಕ್ಟಾಗಿ ನೋಡ್ಕೊಂಡು ಲಾಕ್ ಮಾಡ್ಕೊಳ್ಳಿ, ಇಲ್ಲ ಡಿಸೈನು ಪರ್ಫೆಕ್ಟಾಗಿ ಬರಲ್ಲ. ಸೊ ಈ ಥರ ಲಾಕ್ ಆಯಿತು. ಲಾಕ್ ಆದಮೇಲೆ ನಾನೀಗ ಮತ್ತೆ 3 ಸಲ ಚೈನ್ ಹಾಕೋತೀನಿ. ಕನ್ಫ್ಯೂಷನ್ ಮಾಡ್ಕೋಬೇಡಿ, ಕರೆಕ್ಟಾಗಿ ನೋಡ್ಕೊಳ್ಳಿ. 3 ಚೈನ್ ಹಾಕ್ಕೊಂಡೆ. 3 ಚೈನ್ ಹಾಕ್ಕೊಂಡು ಆ ಲಾಕ್ ಎಲ್ಲಿಗೆ ಮಾಡಿರ್ತೀರಲ್ಲ ಅಲ್ಲಿಗೆ ಮತ್ತೆ ಒಂದು ಸಲ ಈ 3 ಚೈನ್ನು ಲಾಕ್ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ಲಾಕ್ ಆಯಿತು. ಲಾಕ್ ಆದಮೇಲೆ ಈಗ ನಾನೊಂದು ಡಬಲ್ ಕ್ರೋಶೆ ಹಾಕೋತೀನಿ. ನೆಕ್ಸ್ಟ್ ಕಂಬದ ಮೇಲ್ಗಡೆ ನಾನು ಡಬಲ್ ಕ್ರೋಶೆ ಹಾಕೋತಾ ಇದ್ದೀನಿ. ಈ ಡಬಲ್ ಕ್ರೋಶೆಗೆ ನಾವು ಕಂಬ ಅಂತ ಹೇಳೋದು. ಈಗ ಮೊದಲಿಗೆ ಒಂದು ಟ್ರಿಪಲ್ ಕ್ರೋಶೆ ಹಾಕಿದ್ವಲ್ವ, ಅದ್ರ ಮೇಲ್ಗಡೆನೆ ಒಂದು ಡಬಲ್ ಕ್ರೋಶೆ ಹಾಕ್ಕೊಂಡೆ. ಡಬಲ್ ಕ್ರೋಶೆ ಹಾಕೊಳ್ಳೋದಾದ್ಮೇಲೆ 3 ಚೈನ್ ಹಾಕೋತೀನಿ. ಆಮೇಲೆ ಆ 3 ಚೈನ್ನ ಈಗ ಹಾಕಿರೋ ಡಬಲ್ ಕ್ರೋಶೆಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಇದು ಇದೇ ಥರ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಈಗ ನಾನು ಮತ್ತೆ ಒಂದು ಡಬಲ್ ಕ್ರೋಶೆ ಹಾಕೋತೀನಿ ನೆಕ್ಸ್ಟ್ ಕಂಬದ ಮೇಲ್ಗಡೆ. ನೋಡಿ ಈ ಥರ ಒಂದು ಡಬಲ್ ಕ್ರೋಶೆ ಹಾಕೋಬೇಕು. ಡಬಲ್ ಕ್ರೋಶೆ ಹಾಕೊಳ್ಳೋದಾದ್ಮೇಲೆ ಈಗ 3 ಚೈನ್ ಹಾಕೋಬೇಕು. ಫಸ್ಟ್ ಇದನ್ನ ಕಂಪ್ಲೀಟ್ ಮಾಡಿ, ಇದಾದಮೇಲೆ 3 ಚೈನ್ ಹಾಕೊಳ್ಳಿ. ನೋಡಿ 1 ಆಯಿತು, 2 ಆಯಿತು, 3 ಚೈನ್ ಆಯಿತು. 3 ಚೈನ್ ಆದಮೇಲೆ ಈಗ ಹಾಕಿರ್ತೀರಲ್ಲ ಡಬಲ್ ಕ್ರೋಶೆ, ಅದಕ್ಕೇ ಲಾಕ್ ಮಾಡ್ಕೋಬೇಕು. ಈ ಆರ್ಚ್ ಕಂಪ್ಲೀಟ್ ಆಗೋವರೆಗೂ ಇದೇ ಥರ ಫಾಲೋ ಮಾಡಿ. ನಿಮಗೆ ಏನಾದರೂ ಸ್ವಲ್ಪ ಕನ್ಫ್ಯೂಷನ್ಸ್ ಅಂತ ಅನಿಸಿದರೆ ಅಲ್ಲಿಗೆ ವಿಡಿಯೋನ ಸ್ಟಾಪ್ ಮಾಡಿ ಸ್ಟಾರ್ಟಿಂಗಿಂದ ನೀವು ವಿಡಿಯೋ ಜೊತೆಗೇ ಪ್ರಾಕ್ಟೀಸ್ ಮಾಡಿದರೆ ನೀವು ಈಸಿಯಾಗಿ ಕಲ್ತ್ಕೋಬೋದು. ಬಿಗಿನರ್ಸ್ಗೆ ಸ್ವಲ್ಪ ಡಿಫಿಕಲ್ಟ್ ಅಂತ ಅನಿಸ್ಬೋದು. ಇವೆಲ್ಲ ನೀವು ಕಲ್ತ್ಕೊಂಡ್ಬಿಟ್ರೆ ಈಸಿಯಾಗಿ ಹಾಕೋಬೋದು. ಸಿಂಗಲ್ ಕ್ರೋಶೆ ಅಂದ್ರೇನು, ಡಬಲ್ ಕ್ರೋಶೆ ಅಂದ್ರೇನು, ಟ್ರಿಪಲ್ ಕ್ರೋಶೆ ಅಂದ್ರೇನು ಅಂತ ಇವನ್ನ ಮೊದಲು ಬೇಸಿಕ್ಸ್ ಎಲ್ಲ ನೀವು ತಿಳ್ಕೊಂಡ್ರೆ ಯಾವ ಥರದ್ದು ಕುಚ್ಚಬೇಕಿದ್ರೂ ನೀವು ಈಸಿಯಾಗಿ ಹಾಕ್ಬಿಡ್ಬೋದು. ನೋಡಿ ಸ್ವಲ್ಪ ಈ ಥರ ಒಂದು ಬೆರಳಲ್ಲಿ ದಾರನ ನೀಟಾಗಿ ಎಳೆದಿಟ್ಕೋಬೇಕು, ಇಲ್ಲ ಅಂತಂದರೆ ಲೂಸ್ ಆದರೆ ಡಿಸೈನ್ ಚೆನ್ನಾಗಿ ಬರಲ್ಲ. ಇವನ್ನೆಲ್ಲನೂ ನೀವು ಬೇಸಿಕ್ಸ್ನ ನೀವು ಫಸ್ಟ್ ಪ್ರಾಕ್ಟೀಸ್ ಮಾಡಬೇಕು. ನೋಡಿ ಈಗ ಆರ್ಚ್ ಪೂರ್ತಿ ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆದಮೇಲೆ ಅದು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಲಾಕ್ ಮಾಡ್ಕೋಬೇಕಾಗತ್ತೆ. ನೋಡಿ ಈಗ ನಾನು ಅಲ್ಲಿ 4 ಚೈನ್ ಗ್ಯಾಪ್ ಏನಿತ್ತಲ್ಲ ಅಲ್ಲಿಗೆ ನಾನು ಲಾಕ್ ಮಾಡ್ತಾ ಇದ್ದೀನಿ. ಈ ಲಾಕ್ ಆದಮೇಲೆ ಈಗ ಮತ್ತೆ 4 ಚೈನ್ ಹಾಕೋತೀನಿ. ನೋಡಿ 1 ಆಯಿತು, 2 3 4 ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಚೈನ್ ಗ್ಯಾಪ್ ಏನಿರುತ್ತಲ್ಲ ಲಾಕ್ ಮೇಲಾದ್ರು ಲಾಕ್ ಮಾಡ್ಬೋದು, ಅಥವಾ ನೆಕ್ಸ್ಟ್ ಚೈನ್ ಗ್ಯಾಪಲ್ಲಿ ಮತ್ತೆ ಇದನ್ನು ಕೂಡ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇರೋದ್ರಿಂದ ಎಕ್ಸ್ಟ್ರಾ ದಾರನ ಕಟ್ ಮಾಡ್ಕೊಂಡ್ಬಿಡ್ತೀನಿ, ನೆಕ್ಸ್ಟ್ ಹಾಕಲ್ಲ. ನೋಡಿ ಪೂರ್ತಿ ಕಂಪ್ಲೀಟ್ ಆದಮೇಲೆ ಡಿಸೈನ್ ಈ ಥರ ಕಾಣಿಸುತ್ತೆ. ಇವತ್ತಿನ ಈ ಡಿಸೈನ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.